ರಾಜ್ಯ ಬಿಜೆಪಿಗೆ ಬೂಸ್ಟರ್ ಡೋಸ್ ಕೊಡ್ತಾ ಇದ್ದಾರೆ ನಿತಿನ್ ನಬೀನ್. ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿರುವಂತದ್ದು. ಒಗ್ಗಟ್ಟಿನ ಕೊರತೆಗೆ ಬ್ರೇಕ್ ಹಾಕೋದಕ್ಕೆ ನಿತಿನ್ ನಬೀನ್ ಮುಂದಾಗಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಅವರು ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮೊದಲು ಯಡಿಯೂರಪ್ಪ ನಿವಾಸಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿದ ಬಳಿಕ ನೇರವಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಬಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ನಡೆಸಿದ್ದು. ಈ ವೇಳೆ ಒಗ್ಗಟ್ಟಿನ ಕೊರತೆಗೆ ಬ್ರೇಕ್ ಹಾಕುವಂತಹ ಒಂದು ನಿಟ್ಟಿನಲ್ಲಿ ಮುಂದಾದವರು ಸಾಮೂಹಿಕ ನಾಯಕತ್ವಕ್ಕೆ ಜೈಕಾರವನ್ನ ಹಾಕುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಹೇಳಿಕೆ ವೀರರಿಗೆ ಇದೇ ವೇಳೆ ರಾಷ್ಟ್ರೀಯ ಅಧ್ಯಕ್ಷರು ಚಳಿ ಬಿಡಿಸಿದ್ದಾರೆ. ಗ್ರೌಂಡ್ಗಿಳಿದು ಪಕ್ಷ ಸಂಘಟನೆಯನ್ನ ಮಾಡಿ, ಹೇಳಿಕೆಯನ್ನ ವೃಥಾ ಹೇಳಿಕೆಯನ್ನ ಕೊಟ್ಟು ಕಾಲಹರಣ ಮಾಡಬೇಡಿ, ಹೇಳಿಕೆಯಿಂದ ಏನೂ ಕೆಲಸ ಆಗೋದಿಲ್ಲ, ಗ್ರೌಂಡ್ಗಿಳಿದು ಕೆಲಸ ಮಾಡಿ ಅಂತ ಹೇಳುವ ಮೂಲಕ ಮುಂಬರುವ 2028ರ ಚುನಾವಣೆ ಈಗಿನಿಂದಲೇ ಸಜ್ಜುಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ನಿತಿನ್ ನಬೀನ್ ರಾಜ್ಯ ಭೇಟಿಯಿಂದ ಹೊಸ ಹುರುಪು ಸಿಕ್ಕಂತಾಗಿದೆ ಬಿಜೆಪಿಗರಿಗೆ. ಬಿಜೆಪಿ ಅಸ್ತಿತ್ವ ಗಟ್ಟಿಗೊಳಿಸುವುದಕ್ಕೆ ಕರ್ನಾಟಕದಲ್ಲಿ ಪಣ ತೊಟ್ಟಿದ್ದಾರೆ ನಿತಿನ್ ನಬೀನ್. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮತ್ತು ಎಲೆಕ್ಷನ್ ತಯಾರಿಯ ಟಾಸ್ಕ್ ಅನ್ನು ಕೊಟ್ಟಿದ್ದು, ತಟಸ್ಥರಾಗಿದ್ದ ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ಚಾಟಿ ಏಟನ್ನು ಕೊಟ್ಟಿದ್ದಾರೆ. ಪಕ್ಷದ ಚೌಕಟ್ಟಿನೊಳಗೆ ಶಿಸ್ತು ಪಾಲನೆ ಮಾಡಿ ಅಂತ ಹೇಳಿದ್ದಾರೆ. ಪಕ್ಷದ ಘನತೆಗೆ ಧಕ್ಕೆ ತರುವ ಹೇಳಿಕೆಯನ್ನ ನೀಡದಂತೆ ವಾರ್ನ್ ಕೂಡ ಮಾಡಿದ್ದಾರೆ. ಆಂತರಿಕ ಕಚ್ಚಾಟಕ್ಕೆ ಫುಲ್ ಸ್ಟಾಪ್ ಇಡಿ, ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಡಿ, ಕಾರ್ಯನಿರ್ವಹಿಸಿ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿಗೆ ಇದೊಂದು ರೀತಿಯಲ್ಲಿ ಬೂಸ್ಟರ್ ಡೋಸ್. ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು 2028ರ ಚುನಾವಣೆಗೆ. ಸಮರೋಪಾದಿಯಲ್ಲಿ ಕೆಲಸ ಆಗಲಿಲ್ಲ ಅಂತಂದ್ರೆ ಬಿಜೆಪಿ ಖಂಡಿತವಾಗ್ಲೂ ಕೂಡ ದೊಡ್ಡ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಅಸಮಾಧಾನ, ಯಾವುದೇ ಭಿನ್ನಮತ ಏನೇ ಇದ್ರೂ ಕೂಡ ಅದೆಲ್ಲವನ್ನು 1 to 1 ನನ್ನ ಜೊತೆ ಚರ್ಚೆಯನ್ನು ಮಾಡಿ ನಾನು ಇನ್ನೂ ಕೂಡ 2 ದಿನ ಇಲ್ಲೇ ಇರ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಫ್ರೀಡಮ್ ಟಿವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೀವು ಪಕ್ಷ ಸಂಘಟನೆಯಲ್ಲಿ ಬಹಳ ಹಿಂದೆ ಇದ್ದೀರಿ, ಚುನಾವಣೆ ಬಂತು ಅಂತ ಬರೀ ಹೇಳಿದ್ರೆ ಸಾಲದು, ಅದಕ್ಕೆ ತಕ್ಕಂತೆ ಸಂಘಟನಾತ್ಮಕ ಕೆಲಸ ಆಗಬೇಕು ಅಂದಿದ್ದಾರೆ. ಈಗಿನ ಪಕ್ಷ ಸಂಘಟನೆ ಇಟ್ಕೊಂಡು ಚುನಾವಣೆ ಗೆಲುವು ಅಸಾಧ್ಯ ಅಂದಿದ್ದಾರೆ. ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದ ಸಹಕಾರ ಏನಿದೆಯೋ ಅದನ್ನ ನಾವು ನೀಡ್ತೇವೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಿತಿನ್ ನಬೀನ್ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಫ್ರೀಡಮ್ ಟಿವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿಯಲ್ಲಿ ನಡೆದಂಥ ಇನ್ಸೈಡ್ ಸ್ಟೋರಿ ಏನು ಅನ್ನುವಂಥದ್ದನ್ನ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ವೀಕ್ಷಕರೇ. ಪ್ರಮುಖವಾಗಿ ಹೇಳಿಕೆ ವೀರರಿಗೆ ಚಡಿಯೇಟನ್ನು ಕೊಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಚಳಿ ಬಿಡಿಸಿದ್ದಾರೆ. ಬರೀ ಹೇಳಿಕೆಗಳನ್ನು ಕೊಟ್ಟರೆ ಸಾಲದು, ಗ್ರೌಂಡ್ಗಿಳಿದು ಕೆಲಸ ಮಾಡಿ, ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡಿ. ಚುನಾವಣೆ ಹತ್ರ ಬರ್ತಿದೆ ಅಂತ ಹೇಳಿದರೆ ಸಾಲದು, ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾದಾಗ ಮಾತ್ರ ಪಕ್ಷವನ್ನ ಬಲವರ್ಧನೆ ಮಾಡಲಿಕ್ಕೆ, ಸಂಘಟಿಸೋದಕ್ಕೆ ಸಾಧ್ಯ. ಸಾಮೂಹಿಕ ನಾಯಕತ್ವಕ್ಕೆ ಎಲ್ಲರೂ ಕೂಡ ಮನ್ನಣೆ ಕೊಡಿ, ಒಗ್ಗಟ್ಟಿನ ಮಂತ್ರ ಜಪಿಸಿ ಅಂತ ಹೇಳಿದ್ದಾರೆ. ಈಗಿರುವಂಥ ಪ್ರಸ್ತುತ ಈ ನಡೆ ಇದೆಯಲ್ಲ, ಬಿಜೆಪಿಯನ್ನ ತೆಗೆದುಕೊಂಡು ಮುಂದೆ ಹೋಗುವಂಥದ್ದು, ಅದು ಏನೇನೂ ಸಾಲದು, ಇನ್ನು ಗ್ರೌಂಡ್ಗಿಳಿದು ಪಕ್ಷ ಸಂಘಟನೆ ಮಾಡಿ ಅನ್ನುವಂಥ ಸೂಚನೆ ನಿತಿನ್ ನಬೀನ್ ಅವರದ್ದು.